kinds of conventions in British Constitution or in United Kingdom. ಬ್ರಿಟನ್ನಿನಲ್ಲಿ ಸಂಪ್ರದಾಯದ ಪ್ರಕಾರಗಳು ಅಂತ. So already we know this thing. Conventions are integral part of a British Constitution. Highly impossible to do the list of conventions, or it is too complicated. But for the purpose of study, we are divided the conventions of a British Constitution into three types. One is the king related conventions, another one is the cabinet related conventions, then last one, third one is the parliament related conventions. So ಈ ತರನಾಗಿ ಏನಂತಂದ್ರೆ ಸಂಪ್ರದಾಯಗಳನ್ನ ಅಧ್ಯಯನದ ಅನುಕೂಲಕ್ಕ ಅಂತೇಳಿ ಮೂರು ರೀತಿಯಿಂದ ವಿಂಗಡಣೆ ಕೈಗೊಳ್ಳಲಾಗಿದೆ. ಬ್ರಿಟಿಷ್ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ಬಿಟ್ಟು ನೀವು ಕರ್ಸ್ಕೊಂತಾವ ಸಂಪ್ರದಾಯಗಳು. ಯಾಕಂದ್ರೆ ಸಂಪ್ರದಾಯಗಳು ಇಲ್ಲದೆ ಬ್ರಿಟನ್ನಿನ ಸಂವಿಧಾನನೇ ಇಲ್ಲ ಅಂತ ಅನಿಸ್ತದ. ಮತ್ತ ಸಂಪ್ರದಾಯಗಳನ್ನ ಇಂಥವು ಅಂತೇಳಿ ಬ್ರಿಟನ್ನ ಸಂವಿಧಾನದ ಅಡಿಯೊಳಗ ನಾವು ಲಿಸ್ಟ್ ಮಾಡೋದು, ಪಟ್ಟಿ ಮಾಡೋದು ಅಂತಂದ್ರೆ ಅದು ಅಸಾಧ್ಯದ ಮಾತು ಅಂತ ಅನಿಸ್ತದೆ ವಿದ್ಯಾರ್ಥಿಗಳಿಗೆ. ಆದ್ರೂ ಅಧ್ಯಯನಕ್ಕೆ ಅನುಕೂಲ ಆಗ್ಲಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡ, ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡ ಏನ್ ಮಾಡ್ಲಾಗ್ಯದ ಅಂದ್ರ ಅರಸನಿಗೆ ಸಂಬಂಧಿಸಿದ ಸಂಪ್ರದಾಯಗಳು, ಆಮೇಲೆ ಎರಡನೇದು ಕ್ಯಾಬಿನೆಟ್ ಅಥವಾ ಮಂತ್ರಿ ಮಂಡಲದಲ್ರಿ ಆ ಮಂತ್ರಿ ಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪ್ರದಾಯಗಳು, ಆಮೇಲೆ ಮೂರನೇದು ಪಾರ್ಲಿಮೆಂಟು ಅಥವಾ ಸಂಸತ್ತು ಅಂತದಲ್ಲ ಆ ಸಂಸತ್ತಿಗೆ ಸಂಬಂಧಪಟ್ಟಂತ ಸಂಪ್ರದಾಯಗಳು ಅಂತೇಳಿ ಮೂರು ರೀತಿಯಿಂದ ಅಧ್ಯಯನಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಫಸ್ಟ್ ಒನ್ ಈಸ್ ಹಿಯರ್ ಕಿಂಗ್ ರಿಲೇಟೆಡ್ ಕನ್ವೆನ್ಷನ್ಸ್. ಅರಸನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪ್ರದಾಯಗಳು ಅಂತ. ಕಿಂಗ್ ಈಸ್ ದ ಹೆರಿಡಿಟರಿ chief of nation. So he should follow up so many different conventions of UK, because of no one can want to break the conventions of United Kingdom or Britain. Either he may be common people or common person, or he may be leader of the nation or king of the nation. So to follow up the conventions, this is mandatory to the all people of the England or Britain. So this is the specialty of Britain. Till today, no one person of the Britain, either he may be common people or he may be king or he may be a prime minister, he may be any other valuable position related person. Till today, they don't break the conventions of Britain. So this is the specialty of Britain. Britain ಒಳಗ ಅರಸ ಆನುವಂಶಿಕ ಮುಖ್ಯಸ್ಥ. ಆನುವಂಶಿಕ ಮುಖ್ಯಸ್ಥನಾಗಿರ್ತಕ್ಕಂತಹ ಅರಸನಿಗೆ ಏನದವ್ರಿ ಕೆಲವೊಂದಿಷ್ಟು ಸಂಪ್ರದಾಯಗಳು ಅಂತದಾವ. ಆ ಕೆಲವೊಂದಿಷ್ಟು ಸಂಪ್ರದಾಯಗಳನ್ನ ನಾವು ಪಾಲಿಸ್ಬೇಕಾಗ್ತದ. ಇಂಗ್ಲೆಂಡ್ ಒಳಗ ಸಂಪ್ರದಾಯಗಳನ್ನ ಯಾರು ಉಲ್ಲಂಘನೆ ಮಾಡುವಂಗಿಲ್ಲ. ಇವಾಗ ಒಬ್ಬ ಸಾಮಾನ್ಯ ಪ್ರಜೆ ಅದಾನ ಅಂತಂದ್ರೂ ಅವ ಸಂಪ್ರದಾಯಕ್ಕೆ ಕಟಿಬದ್ಧನಾಗಿರ್ತಾನ.
ಆ ನಂತರ ಒಬ್ಬ ಆಡಳಿತಗಾರ ಅದನ, ನಾಯಕ ಅದನ. ಸೊ ಬ್ರಿಟನ್ನಿನ ಅರಸ ಅದನ, ಪ್ರಧಾನಮಂತ್ರಿ ಅದನ ಅಂತಂದ್ರ ಅವನು ಕೂಡ ಆ ಸಂಪ್ರದಾಯಗಳಿಂದ ಹೊರತಾಗಿಲ್ಲ, ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಾನ, ಸಂಪ್ರದಾಯಗಳನ್ನ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾನ. ಇದು ಬ್ರಿಟನ್ನಿಗರ ವಿಶೇಷತೆ. ಸೊ ಈ ಅರಸದನ್ನ ಅವ ಯಾಕದನ್ನ ಫಾಲೋ ಅಪ್ ಮಾಡ್ಬೇಕು ಅಂತ ಹೇಳಿಬಿಟ್ಟ ಅನ್ನುವಂಗಿಲ್ರಿ. ಎಲ್ರೂ ಅಲ್ಲಿಯ ಸಂಪ್ರದಾಯಗಳನ್ನ ಪಾಲಿಸ್ಲೇಬೇಕು, ಸಂಪ್ರದಾಯಗಳನ್ನ ಅನುಸರಿಸಲೇಬೇಕು ಅಂತ. ಸೊ ಹಾಗಾದ್ರೆ ವಾಟ್ ಆರ್ ದ ಡಿಫರೆಂಟ್ ಕನ್ವೆನ್ಷನ್ಸ್ ಆಫ್ ಕಿಂಗ್ ಇನ್ ದ ಬ್ರಿಟನ್? Which conventions are following by the king or queen of Britain? ಬ್ರಿಟನ್ ಒಳಗ ಅರಸನಿಗೆ ಅನ್ವಯಿಸ್ತಕ್ಕಂತಹ ಸಂಪ್ರದಾಯಗಳು ಅಂತ ಏನದವ, ಅಥವಾ ಅರಸ ಯಾವ ಸಂಪ್ರದಾಯಗಳನ್ನ ಏನ್ ಮಾಡ್ತಾನಂದ್ರ ಅನುಕರಣೆ ಮಾಡ್ತಾನ ಬ್ರಿಟನ್ ಒಳಗ. ಸ್ವಲ್ಪ ಈ ದಿಶೊಳಗ ಇವ್ಯಾಲ್ಯೂಯೇಷನ್ ಮಾಡಕತ್ತೀವಿ ಅಂದ್ರ, ಕಿಂಗ್ ಆಸ್ ಸಾವರಿನ್ authority of the Britain, no doubt, according to procedure. But in practice, he can use his authority or his power as per the guidelines of cabinet. There is no chance to use that authority of king as per his own desire or his own will. ಅರಸನಿಗೆ ಏನದರಿ ಅಲ್ಲಿ ಅಧಿಕಾರ ಅಂತಕ್ಕಂಥದ, ರಾಷ್ಟ್ರದ ಮುಖ್ಯಸ್ಥ ಅಂತ ಕರ್ಸ್ಕೊತಕ್ಕಂಥ ಅರಸನಿಗೆ ಬ್ರಿಟನ್ ಒಳಗ ಅಧಿಕಾರ ಅದ. ಆ ಅಧಿಕಾರವನ್ನ ಅವ ಚಲಾವಣೆ ಮಾಡ್ಬೇಕು ಅಂತಂದ್ರೆ ತನ್ನಿಷ್ಟಕ್ಕೆ ಅನುಗುಣವಾಗಿ ಅವ ಅಧಿಕಾರ ಚಲಾವಣೆ ಮಾಡ್ಲಿಕ್ಕೆ ಬರಂಗಿಲ್ಲ. ಅಲ್ಲಿ ಒಂದು ಟ್ರೆಂಡ್ ಅದ ರೀ, ಒಂದು ಸಂಪ್ರದಾಯದ. ಏನ್ ಸಂಪ್ರದಾಯದ ಅಂತಂದ್ರೆ, ಅರಸ ಸಚಿವ ಸಂಪುಟದ ಇಚ್ಛೆಗೆ ಅನುಗುಣವಾಗಿ, ಸಚಿವ ಸಂಪುಟದ ಸಲಹೆಯ ಪ್ರಕಾರ ತನ್ನ ಅಧಿಕಾರವನ್ನ ಚಲಾಯಿಸ್ತಾನ, ತನ್ನ ಅಧಿಕಾರವನ್ನ ಅವ ಚಲಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಂಪ್ರದಾಯ ಅದ. ಆನಂತರ ಮತ್ತೊಂದ್ರಿ, ಸೊ ಇನ್ನೊಂದು ಸಂಪ್ರದಾಯ ಅರಸನಿಗೆ ಸಂಬಂಧಪಟ್ಟದ್ದು ಏನದ ಅಂತಂದ್ರೆ, ಟು ಇನ್ವೈಟ್ ದ ಲೀಡರ್ ಆಫ್ majority party when the general elections are conducting in the Britain. After the elections and after the result of that general election, which political party is get the win, leader of that political party becoming a prime minister of Britain. In that situation, to invite the leader of winning political party for the post of prime minister. So this is under one convention of the king of Britain. ಅರಸನಿಗೆ ಸಂಬಂಧಿಸಿದ ಇನ್ನೊಂದು ಸಂಪ್ರದಾಯ ಏನದ ರೀ ವಿದ್ಯಾರ್ಥಿಗಳೇ? ಸೊ ಏನದ ಅಂತಂದ್ರ, ಅರಸ ಅಲ್ಲಿ ಸಾರ್ವತ್ರಿಕ ಚುನಾವಣೆ ಜರುಗ್ತಾವಲ್ಲ ಬ್ರಿಟನ್ ಒಳಗೆ, ಸಾರ್ವತ್ರಿಕ ಚುನಾವಣೆ ಜರುಗಿಬಿಟ್ಟ ಆದ ನಂತರ ಮುಂದೇನಾಗ್ತದ್ರಿ, ಫಲಿತಾಂಶ ಹೊರಗೆ ಬೀಳ್ತದ. ಫಲಿತಾಂಶ ಹೊರಗೆ ಬಿದ್ದಾಗ ಯಾವ ಪಕ್ಷ ಬಹುಮತವನ್ನ ಸಾಧಿಸ್ತೈತಿಲ್ಲ, ಆ ಬಹುಮತವನ್ನ ಸಾಧಿಸಿರ್ತಕ್ಕಂತಹ ಪಕ್ಷದ ನಾಯಕನನ್ನ ಅಥವಾ ವಕ್ತಾರನನ್ನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅಥವಾ ಪ್ರಧಾನಿ ಆಗ್ಲಕ್ಕ, ಪ್ರಧಾನಿಯನ್ನಾಗಿ ಅವನನ್ನ ನೇಮಕ ಮಾಡ್ಲಕ್ಕ, ಇನ್ವೈಟ್ ಮಾಡ್ಬೇಕು, ಆಹ್ವಾನಿಸ್ಬೇಕು ಅಂತ ಹೇಳಿ ಮತ್ತೊಂದು ಸಂಪ್ರದಾಯ ಅದ. ಅರಸ ಇವತ್ತಿಗೂ ಅದನ್ನ, ಆ ಸಂಪ್ರದಾಯವನ್ನ ಏನ್ ಮಾಡ್ತಾ ಇದ್ದಾನ, ಪರಿಪಾಲನೆ ಮಾಡ್ತಾ ಬಂದಿದ್ದಾನ. ಅಂಡ್ another one convention is here in the Britain regarding king.
So that is, there is a veto power to the King of Britain. But according to convention of Britain, or according to conventions of United Kingdom, king should not use that veto power regarding which laws and orders are inputted by the Parliament of Britain, or which bills are passed by the Parliament of Britain. ನೋಡ್ರಿ, ಅರಸನಿಗೆ ಇನ್ನೊಂದು ಅಧಿಕಾರದ ಅಲ್ಲಿ ಏನಂದ್ರೆ ವಿಟೋ ಅಧಿಕಾರ ಅಂತಾರ. ವಿಟೋ ಅಧಿಕಾರ ಅಂತಂದ್ರೆ ವಿದ್ಯಾರ್ಥಿಗಳೇ ನಿರಾಕರಣೆಯ ಅಧಿಕಾರ ಅಂತ ಕರೀತಾರೆ. ವಿಟೋ ಪವರ್ ಮೀನ್ಸ್ ನಿರಾಕರಣೆಯ ಅಧಿಕಾರ. ನಿರಾಕರಣೆ ಮಾಡುವಂತಹ ಅಧಿಕಾರ ಅರಸನಿಗದ. ಏನು ನಿರಾಕರಣೆ ಮಾಡೋದ್ರಿ? ಅಲ್ಲಿಯ ಸಂಸತ್ತು, ಬ್ರಿಟನ್ನಿನ ಸಂಸತ್ತು ಏನ ಶಾಸನಗಳನ್ನ ಹೊರಡಿಸ್ತದಲ್ಲ, ಅಥವಾ ಏನ ಮಸೂದೆಗಳನ್ನ ಪಾಸ್ ಮಾಡ್ತದಲ್ಲ, ಪಾಸ್ ಮಾಡಿರ್ತಕ್ಕಂತಹ ಮಸೂದೆಗಳನ್ನ ಅವತರನ್ನ ಜಾರಿಗೆ ತರೋದು ಬೇಡ ಅಂತೇಳಿ ವಿಟೋ ಪವರ್ ಅನ್ನ ಚಲಾಯಿಸಬಹುದವ ಅರಸ. ಆ ಅಧಿಕಾರ ಅವನಿಗೆ ಅದರಿ. ಆದ್ರ ಅಧಿಕಾರ ಐತಿ ಅಷ್ಟೇ. ಸೊ ಸಂಪ್ರದಾಯದ ಪ್ರಕಾರ ಅವ ಅದನ್ನು ಬಳಸಂಗಿಲ್ಲ ಅಂತ. ಸಂಪ್ರದಾಯದ ಪ್ರಕಾರ ಆ ವಿಟೋ ಅಧಿಕಾರವನ್ನ ಚಲಾವಣೆ ಮಾಡ್ಲಿಕ್ಕೆ ಬರಂಗಿಲ್ಲ. ಅರಸನಿಗೆ ಇದ್ದಂತ ವಿಟೋ ಅಧಿಕಾರ ಸುಮ್ಮನೆ ಫಾರ್ಮಲ್ ಆಗಿ ಕೊಡಮಾಡಲ್ಪಟ್ಟಿರ್ತಕ್ಕಂಥ ಅಧಿಕಾರ ಅಷ್ಟೇ ಇದು. ಅವತ್ತು ನಾವ ಬಳಸಬಾರದು ಅಂತೇಳಿ ಒಂದು ಸಂಪ್ರದಾಯ ಇದೆ. ಸೊ ದಿಸ್ ಈಸ್ ಒನ್ king related convention of UK or United Kingdom. Then another one king related convention is here. That is the to dissolve the Common House or House of Commons. As per the advice of a Prime Minister. So this is one more convention of the King of Britain or United Kingdom. ದೊರೆ ಅಥವಾ ಅರಸದನಲ್ರಿ, ಇವ ಏನ್ ಮಾಡ್ಬೇಕು ಅಂತಂದ್ರೆ ಸಾಮಾನ್ಯ ಸಭೆಯನ್ನ ವಿಸರ್ಜನೆ ಮಾಡ್ಬೇಕಂತಂದ್ರೆ, ಮಣ್ಣಿಯರ ಸಭೆ ಸಾಮಾನ್ಯರ ಸಭೆ ಅಂತ ಎರಡು ಸದನಗಳವಲ್ರಿ. ಸಾಮಾನ್ಯ ಸಭೆ ಅಂತಂದ್ರ ಕೆಳಮಣಿಯನ್ನ ವಿಸರ್ಜನೆ ಮಾಡ್ಬೇಕಂತಂದ್ರೆ ತನ್ನ ಇಷ್ಟದ ಪ್ರಕಾರ ಅವ ವಿಸರ್ಜನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಪ್ರಧಾನಿ ಸಲಹೆಯನ್ನು ಏನ್ ನೀಡ್ತಾನಲ್ಲ, ಆ ಪ್ರಧಾನಿಯ ಸಲಹೆಗೆ ಅನುಗುಣವಾಗಿ ಪ್ರೈಮ್ ಮಿನಿಸ್ಟರ್ನ ಒಂದು ಅಡ್ವೈಸ್ ಅದಲ್ಲ, ಆ ಅಡ್ವೈಸ್ನ ಪ್ರಕಾರ ಏನ್ ಮಾಡಬಹುದು ಅಂತಂದ್ರೆ ಅವ ಸಾಮಾನ್ಯ ಸಭೆಯನ್ನ ವಿಸರ್ಜಿಸಬಹುದು. ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮಾಡ್ಲಾರ್ದೆ ತನಗೆ ಅಧಿಕಾರ ಅದ ಅಂತೇಳಿ ಅರಸ ಸಾಮಾನ್ಯ ಸಭೆಯನ್ನ ವಿಸರ್ಜನೆಗೆ ಗುರಿಪಡಿಸ್ಲಿಕ್ಕೆ ಬರಂಗಿಲ್ಲ. ಅದಕ್ಕ ದೊರೆ ಪ್ರಧಾನಿಯ ಸಲಹೆಯ ಮೇರೆಗೆನೆ ಸಾಮಾನ್ಯ ಸಭೆಯನ್ನ ವಿಸರ್ಜನೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದೇನದರಿ ಬ್ರಿಟನ್ ಒಳಗ ಕನ್ವೆನ್ಷನ್ ಅದ, ಒಂದು ಸಂಪ್ರದಾಯ ಅದ. Then one more king related convention of Britain is here. That is there is no authority to have a presidentship of cabinet. So this is one more convention of the King of Britain. ಅರಸನಿಗೆ ಸಂಬಂಧಪಟ್ಟಂತ ಮತ್ತೊಂದು ಸಂಪ್ರದಾಯ ಏನದ ಅಂತಂದ್ರಿ, ಅವ ಅಲ್ಲಿಯ ಸಂಪುಟದ ಸಭೆ ಅಂತ ನಡೀತತ್ಲ, ಸಚಿವ ಸಂಪುಟದ ಸಭೆ ನಡೆಸ್ತಾರ ನೋಡ್ರಿ. ಕ್ಯಾಬಿನೆಟ್ ಸಭೆ ಅಂತ ಕರೆಯಂಗಿಲ್ಲ. ಕ್ಯಾಬಿನೆಟ್ನ ಸಭೆಯ ಅಧ್ಯಕ್ಷತೆಯನ್ನ ಅವ ವಹಿಸ್ಲಿಕ್ಕೆ ಬರಂಗಿಲ್ಲ. ಅರಸ
ಕ್ಯಾಬಿನೆಟ್ನ ಸಭೆಯ ಅಧ್ಯಕ್ಷತೆಯನ್ನ ವಹಿಸಲಾರದೆ ಇರೋದು, ಇದು ಕೂಡ ಅಲ್ಲಿ ಒಂದು ಟ್ರೆಂಡ್. ಆಕ್ಚುಲಿ ಕಿಂಗ್ ಆಫ್ ಬ್ರಿಟನ್ ಹ್ಯಾಸ್ ಅದಲ್ಲಿ ಎಂಗೇಜ್ ಸರ್. ಸೊ ಬ್ರಿಟನ್ನಿನ ಅರಸ ಏನಂತಂದ್ರ ಅಧ್ಯಕ್ಷತೆಯನ್ನ ವಹಿಸಬಹುದು, ಕ್ಯಾಬಿನೆಟ್ನ ಅಧ್ಯಕ್ಷತೆಯನ್ನ ವಹಿಸಬಹುದು ಅಂತ ಹೇಳಿಬಿಟ್ಟ ಸಂವಿಧಾನದೊಳಗೆ ಸ್ಪಷ್ಟೀಕರಣ ಅದ. ಕಿಂಗ್ ಆಫ್ ಬ್ರಿಟನ್ ಹ್ಯಾಸ್ ಅಥಾರಿಟಿ ಟು ಹ್ಯಾವ್ ಎ ಪ್ರೆಸಿಡೆನ್ಶಿಪ್ ಆಫ್ ಕ್ಯಾಬಿನೆಟ್. But here convention is here. There is no opportunity to have the presidency of a cabinet. ಅರಸನಿಗೆ ಸಂಬಂಧಪಟ್ಟಂಗ ಅಲ್ಲಿ ಅಧಿಕಾರ ಅದ ರೀ, ಸಂವಿಧಾನದೊಳಗೆ ಅಧಿಕಾರ ಅದ, ಏನಂತ ಅಧ್ಯಕ್ಷತೆಯನ್ನು ವಹಿಸಬಹುದು ಅಂತದ. ಬಟ್ ಸಂಪ್ರದಾಯ ಅವ ಸಚಿವ ಸಂಪುಟದ ಅಧ್ಯಕ್ಷತೆಯನ್ನ ವಹಿಸಬಾರ್ದು, ವಹಿಸಕೂಡ್ದು ಅಂತ ಹೇಳ್ಬಿಟ್ಟ ಹೇಳ್ತದ. ಇದು ಮತ್ತೊಂದು ಕನ್ವೆನ್ಷನ್. ಆಮೇಲೆ ಸೊ ಇನ್ನೊಂದು ಏನದ ಅಂತಂದ್ರೆ, ಇಫ್ government is get unfaithfulness, or if government is loses its majority, so in that situation to avoid the ruling government and to invite the leader of opposition party for the composition of a government, this is one more convention of the British king. ಅರಸನಿಗೆ ಸಂಬಂಧಪಟ್ಟಂತ ಮತ್ತೊಂದು ಸಂಪ್ರದಾಯ ಏನದ ಅಂತಂದ್ರೆ ವಿದ್ಯಾರ್ಥಿಗಳೇ, ಆಡಳಿತಾರೂಢ ಪಕ್ಷ ಅಕಸ್ಮಾತ್ ಅವಿಶ್ವಾಸ ಕಂಡುಕೊಂತು ಅಥವಾ ವಿಶ್ವಾಸವನ್ನ ಕಳೆದುಕೊಂತು ಅಂತ ಸಂದರ್ಭದೊಳಗ ಆಡಳಿತಾರೂಢ ಪಕ್ಷವನ್ನ ಅಧಿಕಾರದಿಂದ ಕೆಳಗಿಳಿಸೋದು, ತೆಗೆದುಹಾಕಿ ವಿರೋಧ ಪಕ್ಷದ ನಾಯಕನನ್ನ ಏನ್ ಮಾಡೋದ್ರಿ, ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ, ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಅಥವಾ ಅಸ್ತಿತ್ವಕ್ಕೆ ತರಲಿಕ್ಕೆ ಆಹ್ವಾನಿಸೋದು. ಇಂತಹ ಒಂದು ಸಂಪ್ರದಾಯ ಬ್ರಿಟನ್ ಒಳಗ ಅರಸನಿಗೆ ಸಂಬಂಧಪಟ್ಟಂಗ ಕಾಣ್ಬರ್ತದೆ. So these are the king related conventions in Britain. And second one is here, that is cabinet related conventions. Cabinet related conventions. So ಮಂತ್ರಿ ಮಂಡಲಕ್ಕೆ ಸಂಬಂಧಿಸಿದ ಸಂಪ್ರದಾಯಗಳು ಅಥವಾ ಕ್ಯಾಬಿನೆಟ್ಗೆ ಸಂಬಂಧಿಸಿದ ಸಂಪ್ರದಾಯಗಳು ಅಂತ. So which political party is getting the majority in the common house or House of Commons? So to compose the government by that political party, or that political party is composed the government of Britain. So this is a cabinet related convention. ಸಾಮಾನ್ಯ ಸಭೆ ಅಂತದಲ್ರಿ ಬ್ರಿಟನ್ನಿನ ಕೆಲಸದನ, ಆ ಕೆಳಮನೆಯೊಳಗ ಬಹುಮತ ಪಡೆದಿರತಕ್ಕಂತಹ ಪಕ್ಷನೇ ಏನ್ ಮಾಡೋದು ಅಂದ್ರ ಸರ್ಕಾರವನ್ನು ರಚನೆ ಮಾಡೋದು. ಕೆಳಮನೆಯೊಳಗೆ ಬಹುಮತ ಪಡೆದುಕೊಂಡಿರ್ತಕ್ಕಂಥ ಪಕ್ಷನೇ ಸರ್ಕಾರವನ್ನು ರಚನೆ ಮಾಡೋದು ಅಂತದಲ್ಲ. ಸೊ ಇದು ಕ್ಯಾಬಿನೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟ್ರೆಂಡ್, ಅದು ಒಂದು ಸಂಪ್ರದಾಯ. ಅದು ಸಾಮಾನ್ಯ ಸಭೆಯೊಳಗೆ ಯಾವ ಪಕ್ಷ ಬಹುಮತ ಪಡ್ಕೊಂಡಿರಂಗಿಲ್ಲಲ್ಲ, ಸೊ
ಆ ಪಕ್ಷವನ್ನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಇನ್ವೈಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂತ ಪಕ್ಷ ಸರ್ಕಾರವನ್ನು ರಚನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಸಾಮಾನ್ಯ ಸಭೆಯೊಳಗ ಮೆಜಾರಿಟಿಯನ್ನ ಕಂಡುಕೊಂಡಿರ್ತಕ್ಕಂಥ ಪಕ್ಷನೇ ಸರ್ಕಾರ ರಚನೆ ಮಾಡ್ತದ. ಸೊ ಇದು ಅಲ್ಲಿ ಒಂದು ಸಂಪ್ರದಾಯ ಅಂತ. ಆನಂತರ ಪ್ರೈಮ್ ಮಿನಿಸ್ಟರ್ ಆಫ್ ದ ಬ್ರಿಟನ್ must and should be member of House of Commons. He should be a member of House of Commons. ಬ್ರಿಟನ್ನಿನ ಪ್ರೈಮ್ ಮಿನಿಸ್ಟರ್, ಬ್ರಿಟನ್ನಿನ ಪ್ರಧಾನಮಂತ್ರಿ ಅವ ಏನಾಗಿರ್ಬೇಕಂದ್ರೆ ಸಾಮಾನ್ಯ ಸಭೆಯ ಸದಸ್ಯನಾಗಿರ್ಲೇಬೇಕು. ಸಾಮಾನ್ಯ ಸಭೆ ಸದಸ್ಯನಾಗಿರ್ಲಾರ್ದೇ ಇದ್ರ ಅವನನ್ನ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟ ರಿಕಗ್ನೈಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಕ್ಯಾಬಿನೆಟ್ ಅಂತ ಒಂದು ಸಂಪ್ರದಾಯವನ್ನ ಬ್ರಿಟನ್ ಒಳಗ ಕಂಡುಕೊಂಡದ. ಆನಂತರ ಮತ್ತೊಂದು ಕನ್ವೆನ್ಷನ್ ಏನದ ಅಂತಂದ್ರೆ, ಸೊ ವೆನ್ ಎವರ್ cabinet of the Britain has support of Common House and a faithfulness of the Common House until that period, cabinet is existing in the Britain. This is one more convention of the United Kingdom or ಬ್ರಿಟನ್. ಏನ್ರಿ, ಎಲ್ಲಿವರೆಗೂ ಸಾಮಾನ್ಯ ಸಭೆಯ ಬೆಂಬಲ ಅಂತಕ್ಕಂಥದ್ದು ಮಂತ್ರಿ ಮಂಡಳಕ್ಕೆ ಇರ್ತೈತಿಲ್ಲ, ಎಲ್ಲಿವರೆಗೂ ಸಾಮಾನ್ಯ ಸಭೆಯ ವಿಶ್ವಾಸ ಅಂತಕ್ಕಂಥದ್ದು ಮಂತ್ರಿ ಮಂಡಳಕ್ಕೆ ಇರ್ತೈತಿಲ್ಲ, ಸೊ ಅಲ್ಲಿವರೆಗೂ ಏನಾಗಿರ್ತದ ಅಂದ್ರ ಮಂತ್ರಿ ಮಂಡಳ ಅಸ್ತಿತ್ವದೊಳಗಿರ್ತದ. ಅಲ್ಲಿವರೆಗೂ ಮಂತ್ರಿ ಮಂಡಳ ಎಕ್ಸಿಸ್ಟೆನ್ಸ್ ಅನ್ನ ಕಂಡುಕೊಂಡಿರ್ತದ. So this is one more cabinet related convention of the British Constitution. Then fourth one is here, cabinet of the Britain is responsible to the House of Commons with a collective responsibility. ಮಂತ್ರಿ ಮಂಡಳ ಸಾಮಾನ್ಯ ಸಭೆಗೆ ಹೊಣೆಗಾರ ಆಗಿರ್ತದ. ಅದು ಎದರ ಜೊತೆಗೆ ಸಾಮೂಹಿಕವಾಗಿ ಹೊಣೆಗಾರ ಆಗಿರ್ತದ. ಸೊ if any member of cabinet or any minister of cabinet is failures to answer the questions regarding his particular post, at that time to provide the resignation to that post, particularly minister, and in that situation to dissolve the government because of cabinet is failures to answer the cabinet is failures to answer the different questions of House of Commons regarding administration, regarding the government activities, regarding the different portfolios. On that base, to give resignation to that different portfolios or post of the prime minister and any other things or so on. ಮಂತ್ರಿ ಮಂಡಳ ಸಾಮೂಹಿಕವಾಗಿ ಹೊಣೆಗಾರ ಆಗಿರ್ತದೆ. ಸರಿ, ಇದು ಒಂದು ಸಂಪ್ರದಾಯದಲ್ಲಿ ಮಂತ್ರಿ ಮಂಡಳದ ಯಾವುದೇ ಒಬ್ಬ ಸದಸ್ಯ
ಅಕಸ್ಮಾತ್ ಸದನದೊಳಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಸದನ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಒಳಗಳಿಗೆ ಸರಿಯಾಗಿ ಅವನಿಂದ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಅಂತಹ ಸಂದರ್ಭದೊಳಗ ಏನ್ ಮಾಡ್ತಾರ ಅಂತಂದ್ರ, ಯಾವ ಖಾತೆಯ ಮಂತ್ರಿ ಸಮಂಜಸ ಉತ್ತರ ಕೊಟ್ಟಿರಂಗಿಲ್ಲಲ್ಲ ಅವ ರಾಜೀನಾಮೆ ಕೊಡ್ಬೇಕು. ಆಮೇಲೆ ಅವ ರಾಜೀನಾಮೆ ಕೊಡ್ಬೇಕು, ಜೊತೆಗೆ ಸಮಂಜಸ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇದ್ದಂತಹ ಒಂದು ಸಂದರ್ಭದೊಳಗ ಇಡೀ ಮಂತ್ರಿ ಮಂಡಳನೇ ಸೋತಂಗಾಗಿ ಆಗ ಸೊ ಸರ್ಕಾರನೇ ಪತನಗೊಳ್ತಕ್ಕಂತಹ ಒಂದು ಪ್ರಸಂಗ ಬರ್ತದೆ. ಸರ್ಕಾರನೇ ಸೊ ಏನಾಗ್ಬೇಕಂದ್ರ ಅಧಿಕಾರವನ್ನು ಬಿಟ್ಟುಕೊಡ್ಬೇಕು. ಇದ್ದಂತ ಪಕ್ಷ ಅಧಿಕಾರವನ್ನು ಬಿಟ್ಟುಕೊಟ್ಟು ವಿರೋಧ ಪಕ್ಷಕ್ಕೆ ಅವಕಾಶವನ್ನು ಕೊಡ್ಬೇಕು. ಅಂದ್ರೆ ಸೊ ಗವರ್ಮೆಂಟ್ ಡಿಸಾಲ್ವ್ ಆಗ್ಬೇಕು, ಪ್ರೈಮ್ ಮಿನಿಸ್ಟರ್ ಒಳಗೊಂಡು ಎಲ್ಲರೂ ರಾಜೀನಾಮೆ ಕೊಡ್ಬೇಕಾಗ್ತದೆ. ಸೊ ದಿಸ್ ಈಸ್ ಒನ್ ಮೋರ್ ಕನ್ವೆನ್ಷನ್ ಆಫ್ ದ United Kingdom regarding cabinet related. Then another one convention of the cabinet related is here, that is the King or Queen of Britain. King or Queen of Britain to follow up the advice of cabinet. This is mandatory at all. ಅರಸ ಅಥವಾ ಅರಸಿ ಅಥವಾ ರಾಜ ಅಥವಾ ರಾಣಿ ಯಾವಾಗ್ಲೂ ಅಟ್ ಆಲ್ ಯಾವಾಗ್ಲೂ ಏನ್ರಿ ಕ್ಯಾಬಿನೆಟ್ ನ ಸಲಹೆಯ ಪ್ರಕಾರ ನಡ್ಕೊಳ್ಬೇಕು. ಯಾವಾಗರ ಅಡ್ವೈಸ್ ಪ್ರಕಾರ ನಡ್ಕೊಳ್ಳೋದಲ್ರಿ ಅರಸ ಅಥವಾ ಅರಸಿ. ಹೆಂಗಂದ್ರ to follow up the advices of cabinet at any time at all. This is mandatory to the King or Queen of Britain. ಅರಸ ಅಥವಾ ಅರಸಿ ಕಡ್ಡಾಯವಾಗಿ ಯಾವಾಗ್ಲೂ ಏನ್ರಿ ಕ್ಯಾಬಿನೆಟ್ ಏನ್ ಅಡ್ವೈಸ್ ಮಾಡ್ತದ, ಏನ್ ಸಲಹೆಗಳನ್ನು ಕೊಡ್ತದ, ಆ ಸಲಹೆ ಪ್ರಕಾರ ಆ ಅಡ್ವೈಸ್ನ ಪ್ರಕಾರ ನಡ್ಕೊಳ್ಬೇಕು ಅಂತ. ಇದು ಮತ್ತೊಂದು ಸಂಪ್ರದಾಯ. ಆನಂತರ so for the dissolve of House of Commons or to the dissolve of House of Commons, only may Prime Minister can recommend. So this is under one convention of UK. ಸಾಮಾನ್ಯ ಸಭೆ ವಿಸರ್ಜನೆ ಮಾಡಬೇಕು ಅಂತಂದ್ರ ವಿಸರ್ಜನೆ ಮಾಡ್ಲಾಕ ಯಾರ್ಯಾರಾದ್ರೂ ಶಿಫಾರಸು ಮಾಡಿದ್ರೆ ನಡೀತೈತಿ ಅಂತಲ್ರಿ. ಶಿಫಾರಸು ಯಾರ್ದಾಗಿರ್ಬೇಕಂದ್ರ ಪ್ರೈಮ್ ಮಿನಿಸ್ಟರ್ ಶಿಫಾರಸು ಮಾಡ್ಬೇಕು. ಸಾಮಾನ್ಯ ಸಭೆಯನ್ನು ವಿಸರ್ಜನೆ ಮಾಡಿದೆ ಅಂತೇಳಿ ಪ್ರಧಾನಮಂತ್ರಿನೇ ರೆಕಮೆಂಡ್ ಮಾಡ್ಬೇಕು. ಅವ ಶಿಫಾರಸು ಮಾಡಿದಾಗ ಮಾತ್ರ ಏನಾಗ್ತದಂದ್ರ ಸೊ ಸಾಮಾನ್ಯ ಸಭೆಯನ್ನ ವಿಸರ್ಜನೆಗೆ ಗುರಿಪಡಿಸ್ಲಿಕ್ಕೆ ಬರ್ತದ. ಸೊ ಪ್ರಧಾನಿಯ ಸಲಹೆಯ ಮೇರೆಗೆ ಸಾಮಾನ್ಯ ಸಭೆಯನ್ನ ವಿಸರ್ಜಿಸುವುದು ಇದು ಕೂಡ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೊಂದು ಸಂಪ್ರದಾಯ ಅಂತ ಹೇಳಿಬಿಟ್ಟು ಪರಿಗಣಿಸಲಾಗ್ತದೆ. ದೆನ್ ಒನ್ ಮೋರ್ ಕನ್ವೆನ್ಷನ್ ಆಫ್ ದ UK is here, that is cabinet ministers or members of cabinet are having a membership of Parliament of the Britain. It is mandatory or it is compulsory. There is no option. ಮಂತ್ರಿ ಮಂಡಳದ ಒಂದು ಸದಸ್ಯರು ಅಥವಾ ಕ್ಯಾಬಿನೆಟ್ನ ಸದಸ್ಯರು, ಕ್ಯಾಬಿನೆಟ್ ಮಂತ್ರಿಗಳು ಅಂತಾರಲ್ರಿ, ಕ್ಯಾಬಿನೆಟ್ಟಿನ ಮಂತ್ರಿಗಳು ಸಂಸತ್ತಿನ ಸದಸ್ಯತ್ವವನ್ನ ಪಡೆದುಕೊಂಡಿರಲೇಬೇಕು. ಸಂಸತ್ತಿನ ಸದಸ್ಯತ್ವವನ್ನು ಅವರು
ಹೊಂದಿರಲೇಬೇಕು. ಹೊಂದಿರಾತು ಬಿಟ್ರಾತು ಅಂತ ಹೇಳ್ಬಿಟ್ಟು ಅದಕ್ಕೆ ಆಪ್ಷನ್ ಇಲ್ರಿ. ಸಂಸತ್ನ ಸದಸ್ಯತ್ವವನ್ನು ಅವರು ಹೊಂದಿರಲೇಬೇಕು ಅಂತಕ್ಕಂಥದ್ದು ಮತ್ತೊಂದು ಬ್ರಿಟನ್ನಿನ ಸಂವಿಧಾನದ ಅಡಿಯೊಳಗ ಒಂದು ಸಂಪ್ರದಾಯವಾಗಿ ಕಾಣಸಿಗ್ತದೆ. ಸೊ ಈ ತರನಾಗಿ ಅನೇಕ ಸಂಪ್ರದಾಯಗಳು ಅರಸನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪ್ರದಾಯಗಳಾದವು. ಆಮೇಲೆ ಅನೇಕ ಸಂಪ್ರದಾಯಗಳು ಕ್ಯಾಬಿನೆಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪ್ರದಾಯಗಳಾದವು. ಇನ್ನು ನೆಕ್ಸ್ಟ್ ಪಾರ್ಲಿಮೆಂಟ್ ರಿಲೇಟೆಡ್ ಕನ್ವೆನ್ಷನ್ಸ್. ಪಾರ್ಲಿಮೆಂಟ್ ರಿಲೇಟೆಡ್ ಕನ್ವೆನ್ಷನ್ಸ್ ಸಂಸತ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪ್ರದಾಯಗಳು. ಸೊ ವಾಟ್ ಆರ್ ದಟ್ ಪಾರ್ಲಿಮೆಂಟ್ ರಿಲೇಟೆಡ್ ಕನ್ವೆನ್ಷನ್ಸ್? ಯು ನೋ ಟೇಕನ್ ಟು ದಿ ನೆಕ್ಸ್ಟ್ ಪೀರಿಯಡ್. ಈ ಸಂಸತ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪ್ರದಾಯಗಳಿಂದವಲ್ರಿ. ಸೊ ಇದನ್ನ ಮುಂದಿನ ಅವಧಿಯೊಳಗ ನೋಡೋಣ. ಸೊ ಎಸ್, is there any queries, any doubts, any questions, any other different problems regarding this class? ಈ ಕ್ಲಾಸಿನ ಕುರಿತು ಬೇಡ ಇವಾಗ ಚರ್ಚೆ ಮಾಡಿದ್ವಲ್ರಿ, ಕಿಂಗ್ ರಿಲೇಟೆಡ್ ಕನ್ವೆನ್ಷನ್ಸ್ ಆಮೇಲೆ ಕ್ಯಾಬಿನೆಟ್ ರಿಲೇಟೆಡ್ ಕನ್ವೆನ್ಷನ್ಸ್, ಈ ಎರಡು ಸಂಬಂಧಪಟ್ಟಿರ್ತಕ್ಕಂಥ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಏನ್ ಚರ್ಚೆ ಮಾಡಿದ್ವಲ್ಲ, ಇದ್ರೊಳಗೆ ಏನಾದ್ರೂ ಸಂದೇಹಗಳು ಅಂತ ಹೇಳ್ಬಿಟ್ಟು, ಎನಿ ಡೌಟ್ಸ್? ಶಿರೋಳ ಏನಾದ್ರು ಡೌಟ್ಸ್ ಅದಾವನ್ರಿ? ಉದ್ದಾರ if you have any doubts you can ask me. ಏನಾದ್ರು ಡೌಟ್ಸ್ ಅದಾವ? ಏನಿಲ್ಲ? ವೆರಿ ಗುಡ್, ವೆರಿ ಗುಡ್. ಹಾಗಿದ್ರೆ ಕ್ಲಾಸ್ ಮುಗಿಸೋಣ. Okay. Once again, I thanks to one and all. With this, I concludes my class. Thank you. Thank you very much.